ಎದ್ದೇಳು. ಮಾಮ್, ಏನಾಯ್ತು ನನಗೆ? ನೀನೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಕೆಳಗ್ ಬಿದ್ದು ಒದ್ದಾಡಿದೀಯ. ಹೌದಾ? ಯಾಕೆ ಹಾಗೆ? ಮಾತ್ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ ಅಂತಾರೆ. ಊರ್ ಬಗ್ಗೆ ಮಾತ್ ಬಿಡಿ, ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಮನೇಲಿರೋರು ನಿಯತ್ತಿಂದ ಇರ್ಬೇಕು ಭಾವ. ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ದಯೆ ಇರ್ಬೇಕು, ಇಲ್ಲ ಅಂದ್ರೆ ಹೀಗೆ ದೃಷ್ಟಿ ಆಗದು ಭಾವ. ಬನ್ನಿ ಯಜಮಾನ್ರೆ. ಮಾಮ್, ನನಗೆ ದೃಷ್ಟಿ ಏನಾದ್ರೂ ಆಗಿದ್ಯಾ? ನಮ್ಮ ವಿಶಾಲು ಆರಾಮಾಗಿದ್ರೆ ನಾವು ಆರಾಮಾಗಿರ್ತೀವಪ್ಪ. ಅಷ್ಟು ಚೆನ್ನಾಗಿದ್ದೀರಾ? ನೀನ್ ದೃಷ್ಟಿ ಹಾಕಲ್ಲ ಅಂದ್ರೆ ಈಗ್ಲೇ ಬರಕ್ ಹೇಳ್ತೀನಕ್ಕ. ನಾವು ರೆಡಿ ಆಗ್ಬಿಟ್ವಿ ಚಿಕ್ಕಪ್ಪ. ಒಳ್ಳೇದಮ್ಮ. ಲಕ್ಷ್ಮಣ ಮತ್ತೆ ಊರ್ಮಿಳಾ ತರ ನೀವಿಬ್ರು ಕಾಣಿಸ್ತಾ ಇದೀರಮ್ಮ. ಮತ್ತೆ ಸೀತಾರಾಮ ಎಲ್ಲಿ ಮಾವ? ಬರ್ತಿದ್ದಾರೆ ನೋಡು ವಿಕ್ರಾಂತ್. ಯಾವಾಗ ನೋಡಿದ್ರು ಈ ಮಗುನೇ ಎತ್ಕೊಂಡಿರ್ತೀರಲ್ಲ. ಗಾನವಿ, ಬದ್ರಿನಾಥ, ಉಲೂಚಿ ಅವ್ರನ್ನ ಎತ್ಕೊಳ್ಳೋದೇ ಇಲ್ವಾ? ಈ ಸಲ ಅವರಿಬ್ರನ್ನ ಬಿಟ್ಬಿಡಿ. ಗಾಯತ್ರಿ ಇರದೆ ಸರಿ ದೊಡ್ಡಪ್ಪ. ನೀನ್ ಕೂಡ ನಮ್ ಜೊತೆ ಸ್ಪರ್ಧೆಗೆ ರೆಡಿ ಆಗಿದ್ಯಾ? ಹೀಗೆ ಇರ್ಬೇಕು ಅತ್ತೆ. ಹೆಣ್ಮಕ್ಳು ಎಷ್ಟ್ ಚೆನ್ನಾಗಿ ರೆಡಿ ಆಗ್ತಾರೋ ಅಷ್ಟ್ ಚೆನ್ನಾಗಿ ಕಾಣಿಸ್ತಾರೆ. ಹಾಸಿನಿ ಅಕ್ಕ ದುರಂದ್ರ ಚಿಕ್ಕಿ ಇನ್ನದ್ ಹೇಗ್ ರೆಡಿ ಆಗಿ ಬರ್ತಾರೋ. ಅವ್ರು ಬರಲ್ಲ. ಯಾಕೆ? ಸೀರೆ ಇಲ್ವಾ ಒಡವೆ ಇಲ್ವಾ? ಚೆನ್ನಾಗಿ ಹೇಳ್ತೀರಾ ನೀವು. ಅಮ್ಮನವ್ರ ಗುಡಿಗೆ ಹೋಗಿ ಪ್ರಸಾದನ ನೈವೇದ್ಯ ಮಾಡಿಸ್ಕೊಂಡ್ ಬರ್ತೀವಿ ಅಂತ ಹೋಗಿದ್ರಮ್ಮ. ನೀನ್ ಯಾರು ಕೊಡ್ಬೇಕು ಅಂತ ಇದನ್ನ ತಗೊಂಡ್ ಬಂದಿದ್ಯಮ್ಮ? ಅಂದವಾಗಿ ಅಲಂಕಾರ ಮಾಡ್ಕೊಂಡಿರೋ ನೈನಿ ಅಮ್ಮ ಹಬ್ಬದ ಸಂಭ್ರಮದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸೀರೆ, ಬಳೆ, ಹೂವು, ಹಣ್ಣು ದಾನದ ರೂಪದಲ್ಲಿ ಕೊಡ್ಬೇಕಲ್ಲ ಅಂತ ತಗೋ ಬಂದಿದ್ದೀನಪ್ಪ. ನನ್ನ ಸುಮನನ್ನ ಬಿಟ್ರೆ ಇನ್ಯಾರಿದಾನೆ ಮನೆಯಲ್ಲಿ? ನನ್ಗೇನು ಕೊಡೋದ್ ಬೇಕಾಗಿಲ್ಲ. ಯಾಕೆ ಬೇಡ ಅಂತ ಇದ್ಯಾ? ಅದೇನಾದ್ರೂ ಆಸ್ತಿ ಪತ್ರನಾ ಇಲ್ಲ ಒಡವೆನಾ? 1,000 ರೂಪಾಯಿ ಕೊಟ್ರೆ ಅಂತ ಬಾಗಿಣನ ಯಾರಿಗ್ ಬೇಕಾದ್ರೂ ಕೊಡ್ಬೋದು. ನೀನ್ ದುರಾಸೆಗಳನ್ನ ತೀರಿಸ್ಬೇಕು ಅಂತ ಇಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬಿಡು. ನೀನ್ ತಗೊಳ್ಳಿಲ್ಲ ಅಂದ್ರೆ ನಮ್ಮಮ್ಮ ತಗೋತಾಳೆ. ನಾನೇನ್ ಮಾಡ್ಲು? ಅಂತ ಸೀರೆನ ನಾನು ಉಟ್ಕೋತೀನ? ಬಾಗ್ನ ತಗೋಬೇಕಾದ್ರೆ ಯಾರಾದ್ರೂ ಬೆಲೆ ತಿಳ್ಕೊತಾರಕ್ಕ. ನಾವು ನೋಡ್ತೀವಿ. ಸ್ಟೇಟಸ್ ತಕ್ಕನಾಗೆ ಕೊಡೋದು ತಗೊಳ್ಳೋದೆಲ್ಲ ಇರ್ಬೇಕು. ನೀನ್ ಯಾರಿಗಾದ್ರೂ ಕೊಡ್ಬೇಕು ಅಂದ ತಕ್ಷಣ ನನಗ್ ಬೇಡ ಅಂತ ಹಿಂದೆ ಸರಿತಾ ಇದ್ದೀರಾ? ಆದ್ರೆ ನೈನಿ ಅಮ್ಮ ಇದನ್ನ ನಿಮಗ್ ಕೊಡ್ತಾ ಇಲ್ಲ. ಆ ವಿಷಯನ ಮೊದ್ಲೇ ಹೇಳ್ಬೇಕಿತ್ತು ತಂಗಿವ. ಸುಮ್ಮನೆ ಬಿಲ್ಡಪ್ ತಗೊಂಡ್ಬಿಟ್ರಿ ಅವರು. ನಮಗ್ ಕೊಡ್ಲಿಲ್ಲ ಅಂದ್ರೆ ಇನ್ ಯಾರು ಕೊಡ್ತಾಳೆ? ಕೊಡ್ಬೇಕು ಅನ್ಕೊಂಡ್ರು ಇಲ್ವಲ್ಲ. ಈ ಕನ್ನಡಿ ಬಿಟ್ಟು ಏನೂ ಇಲ್ಲ. ವಿಶಾಲಾಕ್ಷಿ, ಯಾಕಮ್ಮ ಹಾಗೆ ಹೇಳಿದೆ? ಕನ್ನಡಿಯಲ್ಲಿ ನೋಡಿದ್ರೆ ಆಗ ನೈನಿ ಅಮ್ಮನ್ಗೆ ಎಲ್ಲ ಗೊತ್ತಾಗುತ್ತೆ ಅಪ್ಪ. ಆಲ್ರೈಟ್ ನೈನಿ, ಒಂದು ಹೆಜ್ಜೆ ಮುಂದೆ ಹಾಕಿ ಕನ್ನಡಿಯಲ್ಲಿ ನೋಡು. ಸರಿ ಯಜಮಾನ್ರೆ. ಅದ್ಗೆ ನೈನಿ ಏನಾಯ್ತು? ಯಜಮಾನ್ರೆ ಅಲ್ಲ ನಿಂತ್ಕೊಳ್ಳಿ. ಯಾರ್ ನೀನು?
ಏನು ಕನ್ನಡಿಯಲ್ಲಿ ನೋಡಿದ್ರೆ ನಮ್ಮ ಅಕ್ಕಂಗ ಅವಳೇ ಕಾಣಿಸ್ಬೇಕು, ಆದ್ರೆ ಇನ್ಯಾರೋ ಕಾಣಿಸಿರೋ ತರ ಅವಳು ಮಾತಾಡ್ತಿದ್ದಾಳೆ. ನಿನ್ನನ್ನೇ ಕೇಳ್ತಾ ಇರೋದು, ನೀನ್ ಯಾರು ಅಂತ ಹೇಳು. ಗಾಯತ್ರಿ ಪುಟ್ಟಿನ ನೋಡ್ಕೊಳ್ಳೋದಕ್ಕೆ ನೀನ್ ಯಾಕೆ ಬರ್ತೀಯ? ಹೇಗ್ ಬರ್ತೀಯ? ಅಮ್ಮ ವಿಶಾಲಾಕ್ಷಿ, ನೀನಿನ್ನು ಮ್ಯಾಜಿಕ್ ಮಾಡ್ತಿಲ್ವಲ್ಲಮ್ಮ? ನೈನಿ, ನೈನಿ, ಏನಾಯ್ತು? ನೈನಿ, ನೈನಿ, ಅದಕ್ಕೆ ಯಾಕೆ ಹಾಗಾಡ್ತಾ ಇದ್ದೀರಾ? ಏನಾಯ್ತೋ, ಏನ್ ನೋಡಿದ್ಲು, ಏನು ಅರ್ಥ ಆಗ್ತಿಲ್ಲ. ನೈನಿ ಇಲ್ಲ ನೋಡು, ಏನಾಯ್ತು? ಏನಾಯ್ತು? ಯಾಕೆ ಅಳ್ತಾ ಇದೀಯ ನೀನು? ನೈನಿ, 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 ನೈನಿ ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು ಹೇಳು. ನೈನಿ, ನೈನಿ, ನೇನಮ್ಮ ನೈನಿ, ನನ್ನ ಮಾತು ಕೇಳು.